ಎಲ್ಲರಿಗೂ ನಮಸ್ಕಾರ. ಮೌನಿ ಅಮಾವಾಸ್ಯೆ ಎಂದು ತಪ್ಪದೆ ಈ ರೀತಿ ಸ್ನಾನ ಮಾಡಿ, ಪಾಪಗಳೆಲ್ಲ ಕಳೆಯುತ್ತೆ. ಮೌನಿ ಅಮಾವಾಸ್ಯೆಯ ದಿನದಂದು 5 ಬಗೆಯ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ. ನೀವು ಎಲ್ಲ ದೇವರುಗಳು, ದೇವತೆಗಳು ಹಾಗೂ ಪೂರ್ವಜರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ಪವಿತ್ರ ಮೌನಿ ಅಮಾವಾಸ್ಯೆ ನಾಳೆ ಅಂದರೆ ಜನವರಿ 29ರ ಬುಧವಾರ ಬರುತ್ತದೆ. ಈ ಸಂದರ್ಭದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಕೋಟ್ಯಾಂತರ ಜನರು ಉತ್ತರ ಭಾರತದ ಪ್ರಯಾಗ್ರಾಜ್ಗೆ ಹೋಗುತ್ತಾರೆ. ಮೌನಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ತದನಂತರ ದಾನ ಮಾಡುವುದರಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಮೌನಿ ಅಮಾವಾಸ್ಯೆಯಂದು ಮಹಾಕುಂಭದ 2ನೇ ಅಮೃತ ಸ್ನಾನವು ನಡೆಯಲಿದೆ. ಮೌನಿ ಅಮಾವಾಸ್ಯೆಯಂದು 5 ರೀತಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವದ್ದಾಗಿದೆ. ಮೌನಿ ಅಮಾವಾಸ್ಯೆಯಂದು ಸ್ನಾನ ಮಾಡುವಾಗ ಈ 5 ಬಗೆಯ ಸ್ನಾನ ಮಾಡುವುದರಿಂದ ಆಗುವ ಪ್ರಾಮುಖ್ಯತೆ ಮತ್ತು ಪ್ರಯೋಜನಗಳನ್ನು ಕೃಷ್ಣಗಿರಿ ಪೀಠಾಧೀಶ್ವರ ವಸಂತ ವಿಜಯ್ ಮಹಾರಾಜ್ ಭಕ್ತರಿಗೆ ತಿಳಿಸಿದ್ದಾರೆ. ಅದೇನು ಎಂದು ತಿಳಿದುಕೊಳ್ಳೋಣ. ಮೌನಿ ಅಮಾವಾಸ್ಯೆಯಂದು 5 ಸ್ನಾನ ಮಾಡುವುದು ಹೇಗೆ? ಮೌನಿ ಅಮಾವಾಸ್ಯೆ ಸ್ನಾನದ ಅತಿ ದೊಡ್ಡ ಹಬ್ಬ ಎಂದು ಹೇಳುತ್ತಾರೆ. ಈ ದಿನ ನಾವು ಪವಿತ್ರ ನದಿಗಳಲ್ಲಿ 5 ಸ್ನಾನ ಮಾಡಬೇಕು. ಇದರಿಂದ ನಮಗೆ ಹಲವು ರೀತಿಯ ಪ್ರಯೋಜನಗಳು ದೊರೆಯುತ್ತದೆ. ಅದು ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಮೊದಲ ಸ್ನಾನ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಾಗ ಮೊದಲ ಬಾರಿಗೆ ಪೂರ್ವಾಭಿಮುಖವಾಗಿ ಸ್ನಾನ ಮಾಡಿ. ಅಂದರೆ ನೀವು ಸ್ನಾನ ಮಾಡಲು ಹೋದಾಗ ಮೊದಲು ನಿಮ್ಮ ಮುಖವನ್ನು ಪೂರ್ವಕ್ಕೆ ತಿರುಗಿಸಿ ಸ್ನಾನ ಮಾಡುವ ಮೊದಲು ನೀವು ನದಿ ಮತ್ತು ನೀರಿಗೆ, ದೇವರಿಗೆ ನಮಸ್ಕರಿಸಬೇಕು. 2ನೇ ಸ್ನಾನ. ಅದೇ ಭಂಗಿಯಲ್ಲಿ ಮತ್ತೊಂದು ಸ್ನಾನ ಮಾಡಿ. ಅಂದರೆ ನೀವು ಪೂರ್ವಾಭಿಮುಖವಾಗಿದ್ದಾಗ ಮಾತ್ರ ಮತ್ತೊಂದು ಸ್ನಾನ ಮಾಡುವುದರಿಂದ ನಿಮ್ಮ ಕುಲದೇವತೆಗಳು ಮತ್ತು ಅಪೇಕ್ಷಣೀಯ ದೇವತೆಗಳ ಆಶೀರ್ವಾದ ಸಿಗುತ್ತದೆ. 3ನೇ ಸ್ನಾನ. 3ನೇ ಸ್ನಾನದಲ್ಲಿ ನೀವು ಉತ್ತರಕ್ಕೆ ಮುಖ ಮಾಡಬೇಕಾಗುತ್ತದೆ. ಉತ್ತರಾಭಿಮುಖವಾಗಿ 3ನೇ ಸ್ನಾನ ಮಾಡುವ ಮೂಲಕ ನೀವು ಶಿವ, ಮಾತಾ ಪಾರ್ವತಿ, ಎಲ್ಲ ಸಪ್ತ ಋಷಿಗಳು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. 4ನೇ ಸ್ನಾನ. ನಂತರ ನೀವು ಪಶ್ಚಿಮಕ್ಕೆ ಮುಖ ಮಾಡಿ 4ನೇ ಸ್ನಾನ ಮಾಡಬೇಕು. ಈ ಸ್ನಾನದಿಂದಾಗಿ ನೀವು ಕಿನ್ನರರು, ಯಕ್ಷರು, ಗುರುಗಳು ಮುಂತಾದ ಎಲ್ಲ ವರ್ಗಗಳ ಮತ್ತು 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. 5ನೇ ಸ್ನಾನ. ಅಂತಿಮವಾಗಿ ದಕ್ಷಿಣಕ್ಕೆ ಮುಖ ಮಾಡಿ 5ನೇ ಸ್ನಾನವನ್ನು ಮಾಡಬೇಕು. ನಮ್ಮ ಎಲ್ಲ ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ನಮ್ಮ ಪೂರ್ವಜರ ಕಲ್ಯಾಣಕ್ಕಾಗಿ ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ರೀತಿಯಾಗಿ ಮೌನಿ ಅಮಾವಾಸ್ಯೆಯ ದಿನದಂದು 5 ಬಗೆಯ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ. ನೀವು ಎಲ್ಲ ದೇವರುಗಳು, ದೇವತೆಗಳು ಹಾಗೂ ಪೂರ್ವಜರುಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಹಾಗೂ ನೀವು ಪ್ರಗತಿ ಹೊಂದುವಿರಿ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿನ ನೀರಿಗೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಮಂತ್ರವನ್ನು ಹೇಳುತ್ತಾ ಸ್ನಾನವನ್ನು ಮಾಡಬಹುದು. ಮನೆಯಲ್ಲಿ ಗಂಗಾಜಲವನ್ನು ಹೊಂದಿದ್ದವರು ಗಂಗಾಜಲವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡಬಹುದು. ಮೌನಿ ಅಮಾವಾಸ್ಯೆ ಎಂದು ಮಾಡುವ ಪವಿತ್ರ 5 ಸ್ನಾನಗಳ ಬಗ್ಗೆ ವಿವರಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.